ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳಿದ್ರ ಮನೆಯವ್ರಿಗೆ? ಇಲ್ಲ, ನಾನು ಯಾರಿಗೂ ಹೇಳಿಲ್ಲ. ಒಂದು ವೇಳೆ ಅವ್ರ ಮನೆಯವ್ರು ಏನಾದರೂ ಬಂದು ಕೇಳಿದ್ರೆ ಏನು ಹೇಳ್ತೀರಾ? ನಾನು ನೀವು ಹೇಳಿದ್ರು ಪರವಾಗಿಲ್ಲ, ಆದರೆ ನಿಮಗೆ ಇವಳು ಅಯ್ಯೋ, ನನ್ನ ಮಕ್ಕಳು ಪುಟ್ಟಾದ ಮಕ್ಕಳು. ನೀವು ಹೇಳಿದ್ರೆ ಈ ಆಸ್ತಿ ನಿಮ್ಗಿರೋದಿಲ್ಲ. ಹೇಳ್ದೆ ಸತ್ಯ ಮುಚ್ಚಿಟ್ರೆ ಈ ವಂಶ ಉದ್ಧಾರ ಆಗೋಷ್ಟು ಆಸ್ತಿನ ನಾನು ನಿಮಗೆ ಮಾಡಿಕೊಡ್ತೀನಿ. ಸರ್ ಪ್ಲೀಸ್ ಬಿಟ್ಬಿಡಿ. ಐ ಆಮ್ ಔಟ್ ಆಫ್ ಫಾರ್ ದಿಸ್. ಬೇಡಿ ಸರ್, ಬೇಡಿ. ಇದು ನನಗೆ ಸಂಬಂಧ ಇಲ್ಲದೇ ಇರೋ ವಿಷಯ. ನೀವೇನಾದರೂ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಏನಾದರೂ ಮಾಡ್ಕೊಳ್ಳ. ನನ್ನ ಮಕ್ಳಿಗೇನು ಮಾಡಬೇಡಿ ಸರ್. ಹಾಗಾದ್ರೆ ಆ ಮನೆಯವ್ರು ಕೇಳಿದ್ರೆ ಏನು ಹೇಳ್ತೀರಿ? ನನ್ನ ಮಕ್ಳಿಗೆ ಏನು ಮಾಡಬೇಡಿ ಸರ್, ಪ್ಲೀಸ್ ಸರ್. ಚಬಾಯ್, ಆ ಮನೆಯವ್ರು ಕೇಳಿದ್ರೆ ಏನ್ ಹೇಳ್ತೀಯ ಅನ್ನೋದು ನನ್ನ ಪ್ರಶ್ನೆ. ಏನ್ ಹೇಳ್ತೀಯೋ? ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಸರ್. ಆರ್ಯ ಸತ್ತಿದ್ದಾನೆ ಅಂತ ಆ ಮನೆಯವರೆಲ್ಲ ನಂಬಬೇಕು. ಅರ್ಥ ಆಯ್ತಾ? ಹಾಂ ಸರ್, ಹಾಂ ಸರ್. ನನ್ನ ಟ್ರೀಟ್ ಮಾಡಿದ ಡಾಕ್ಟರ್ ಹೇಳಿದ್ರು ನಾನು ಆರ್ಯವರ್ಧನ್ ಅಂತ. ವರ ಅಂಗೈನಾಗಿರುವಾಗ ಪ್ರಾರ್ಥನೆ ಮಾಡಕ್ ಹತ್ತಿ ಮಗಳ. ಡಾಕ್ಟರ್ ಹೇಳಿದ್ ಸರಿ, ನಾನು ಆರ್ಯವರ್ಧನ್. ನೀಗಾಗ್ಲೇ ಬಹಳ ತಡ ಮಾಡಿದ್ದಿ. ಏನ್ ತಡ ಮಾಡಿದ್ರ ಕೈಗೆ ಸಿಕ್ತಿದ್ ಗಂಡ ಕೈ ಜಾರ್ ಹೋಗ್ತಾನ. ಅನುನೇ ನನ್ನ ಹೆಂಡತಿ. ನಿನ್ನ ಕಣ್ಣು ಮುಂದ ಇದ್ದು ಇಲ್ದಂಗಿರೋ ನಿಮ್ಮವ್ರನ್ನ ಕಂಡ್ಕೊ ಅಂತ ಹೇಳ್ ಕಳ್ಸಾಳ ಈ ತಾಯಿ. ಈಗ ತಪ್ಪದ್ರ ಮುಂದ ನೀವಿಬ್ರು ಒಬ್ಬರನ್ನೊಬ್ರು ಕಳ್ಕೊತೀರಾ. ಅನುವ್ರೆ, ನಾನೇ ನಿಮ್ಮ ಆರ್ಯವರ್ಧನ್. ಇಲ್ಲ, ಇವ್ರು ನನ್ನ ಆರ್ಯಸರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಮಸ್ಕಾರ. ಹೊರಗಡೆ ಎಲ್ಲಾದ್ರೂ ಬಂದಾಗ ಗಮ್ ಅಂತಿರ್ತೀಯ ಕಣೆ. ಅಷ್ಟೊಂದು ಘಮ ಘಮ ಅಂತೀನಾ? ನೀನಲ್ಲ ಕಣೆ, ನೀನ್ ಕೈ ಹಿಡ್ಕೊಂಡಿದ್ಯಲ್ಲ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಅದ್ರ ವಾಸನೆ. ಬೀದಿಲ್ ಎಲ್ಲಾದ್ರೂ ಚಿಪ್ಸ್ ಅಂಗಡಿ ಸಿಕ್ಕಿದ್ರೆ ಸಾಕು, ಅಯ್ಯೋ ನೀನೇ ನೆನಪಾಗಿ ಹುಡ್ತೀಯ ಕಣೆ ಆ ವಾಸನೆಗೆ. ಏನಾದ್ರೂ ಬೀಗ್ರು ಮುಂದೆ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ಅಲ್ಲೇ ಬಾಯಿಗೆ ಬರೆ ಹಾಕ್ಬಿಡ್ತೀನಿ. ಓ ಅಂತ ಕೆಲಸ ಮಾಡೋಳೆ ನೀನು. ಬಾ 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 ಬಾ. ಆ ಭಯ ಇರ್ಲಿ. ನಮಸ್ತೆ ಉಸ್ಮಾನಿ ಸಾಹೇಬ್ರಿಗೆ. ನಮಸ್ಕಾರ ರೀ. ನಮಸ್ತೆ. ಹೇಗಿದ್ದೀರಿ? ಏಕ್ದಮ್ ಚಲೋ ಅದೇನ್ರಿ. ನೀವ್ ಹಂಗದ್ರಿ? ಚೆನ್ನಾಗಿದ್ದೀವಿ. ಅಂದಂಗ ನೀವು ಮನೆಗೆ ಬರೋ ವಿಷಯ ಯಾರಿಗೂ ಗೊತ್ತಿಲ್ಲ, ಹೌದಲ್ರಿ? ಮನೆಯೊಳಗೆ ಇನ್ನೂ ಯಾರು ಇದ್ದಂಗಿಲ್ರಿ. ಯಾರು ಎದ್ದಿಲ್ವಾ? ಹಾ ರೀ, ನಿನ್ನೆ ಮಕ್ಕಳುವಾಗ ಬಹಳ ತಡ ಆಗಿತ್ರಿ. ತಡ ಆಗಿತ್ತಾ?
ಯಾಕೆ? ಅದು ಮಾತುಕತೆ ಎಲ್ಲ ಏನೋ ನಡೆದಿತ್ತಲ್ರಿ, ಅದಕ್ಕೆ ನೀವು ಬರ್ರಿ, ಒಳಗೆ ಬರ್ರಿ ಬರ್ರಿ. ಇವರು ಅನು ಅವರ ತಂದೆ ತಾಯಿ ಅದಾರ. ನಮಸ್ಕಾರ. ನಮಸ್ತೆ. ನೀವು ಅನು ಅಪ್ಪ ಅಮ್ಮ ಅನ್ನೋ ಗೌರವ ನನಗಿದೆ. ಆದ್ರೆ ಏನಕ್ಕೆ ಇಲ್ದಿರೋದ್ನೆಲ್ಲ ನನ್ನ ಗಂಡನ ತಲೆಗೆ ತುಂಬ್ತಾ ಇದ್ದೀರಾ? ನೀವು ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸರಿ, ಆದ್ರೆ ನನ್ನ ಜೀವನ ಇದರಿಂದ ಹಾಳಾಗ್ತಿದ್ಯಲ್ಲ. ಪ್ಲೀಸ್ ಸ್ಟಾಪ್ ದಿಸ್. ನನ್ನ ಗಂಡನ್ನ ನನಗೆ ಬಿಟ್ಕೊಡಿ ದಯವಿಟ್ಟು. ನನಗೆ ನೀವೇನ್ ಹೇಳ್ತಿದ್ದೀರಾ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ ಗಂಡನ ತಲೆಲಿ ನಾವೇನ್ ತುಂಬಿದ್ವಿ? ನನಗೂ ನೀವ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಹೌದಾ? ಬನ್ನಿ ನನ್ನ ಜೊತೆ. ಹಲೋ, ಯಾ ಜೆಂಡೆ? ವಿರಜಿ, ವರ್ಧನ್ ಸಂಸ್ಥೆ ಸೀಲ್ ತಗೊಂಡು ಬನ್ನಿ, ಅರ್ಜೆಂಟು, ಬೇಗ. ವಾಟ್? ಯಾಕೆ ಯಾಕೆ ಕೇಳ್ತಿದ್ದೀರಾ? ನೀವು ಅರ್ಜೆಂಟಾಗಿ ಬನ್ನಿ. RS ಸರ್ ಬಗ್ಗೆ ಏನೋ ಸುಳುವು ಗೊತ್ತಾಗಿದೆ, ಬೇಗ ಬನ್ನಿ. ಹಲೋ, RS ಸರ್ ಬಗ್ಗೆ ಸುಳ್ಳು ಸಿಕ್ಕಿರೋದಕ್ಕೂ ವರ್ಧನ್ ಗ್ರೂಪ್ ಸೀಲ್ ಎಲ್ಲ ತಗೊಂಬನ್ನಿ ಅಂತ ಅನ್ನೋದಕ್ಕೂ ಏನ್ ಸಂಬಂಧ? ಇವ್ರನ್ನ ನಿಜವಾಗ್ಲೂ ನಂಬೋದಾ ನಾನು? ಐ ಥಿಂಕ್ ಇದ್ರ ಬಗ್ಗೆ ನಾನೊಂದ್ಸಲ ಅನು ಹತ್ರ ಮಾತಾಡೋದೇ ಒಳ್ಳೇದು. ಹಲೋ ಮೀರಾ. ಹಾಯ್ ಅನು, ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್? ಏನಾದರೂ ಅರ್ಜೆಂಟ್ ಇತ್ತಾ? ಯಾ, ಇಟ್ಸ್ ಇಂಪಾರ್ಟೆಂಟ್. ಹೇಳು ಮೀರಾ, ಯಾವ್ದ್ರ ಬಗ್ಗೆ? RS ಸರ್ ಬಗ್ಗೆ. ಅನು, ನಾನು RS ಸರ್ ಬಗ್ಗೆ ಏನೇನೋ ಕೇಳ್ತಾ ಇದ್ದೀನಿ. ಇದೆಲ್ಲ ನಿಜನ ಸುಳ್ಳ ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ದಟ್ಸ್ ವೈ ಐ ಜಸ್ಟ್ ಥಾಟ್. ಇಲ್ಲ ಮೀರಾ, ನೀನು ಕೇಳೋದನ್ನೆಲ್ಲ ನೀನು ನಂಬೋದಕ್ಕೆ ಹೋಗ್ಬೇಡ. RS ಸರ್ ಬದುಕಿದಾರಾ ಅಥವಾ ಸತ್ತಿದಾರಾ ಅನ್ನೋ ಪ್ರಶ್ನೆ ಈಗ ಮೆಲ್ಲಗೆ ಎಲ್ರಿಗೂ ಕಾಡೋದಕ್ಕೆ ಶುರು ಆಗಿದೆ. ಅವ್ರು ಸತ್ತಿದ್ದಾರೆ ಅನ್ನೋದನ್ನ ನಾನು ಒಪ್ಪಲ್ಲ, ಆದರೆ ಅವ್ರು ಬದುಕಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಕೂಡ ಇಲ್ಲ. ಅನು, ಬಟ್ ಹೌ? ಈ ಪ್ರಶ್ನೆ ನಿನಗೂ ಕಾಡೋದಕ್ಕೆ ಕಾರಣ ಏನು? ಇಲ್ಲ. ಅನು ಅಮ್ಮ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಹೌದಾ, ಬಂದೆ. ಸರಿ ಅಮ್ಮ. ಅನು, ಯು ದೇರ್? ಮೀರಾ, ಅಪ್ಪ ಅಮ್ಮ ಬಂದಿದ್ದಾರಂತೆ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಅಂದ್ರೆ ಜೇಂಡೆ ಹೇಳ್ತಿರೋ ಹಾಗೆ RS ಸರ್ ಬದುಕಿದ್ದಾರೆ ಅನ್ನೋ ವಿಷಯ ಪೂರ್ತಿ ಸುಳ್ಳಂತೂ ಅಲ್ಲ ಅಂತಾಯ್ತು. ಅವ್ರು ಬದುಕಿರೋದೇ ಆದ್ರೆ ಹೀಗೆ ಹೈಡ್ ಮಾಡ್ಕೊಂಡು ಯಾಕಿದ್ದಾರೆ? ಕಣ್ಮುಂದೆ ಯಾಕೆ ಕಾಣಿಸ್ಕೋತಾ ಇಲ್ಲ? ಯಾರಿವರು? ಇವರು ಸಂಜು ಅವರು. ಅಲ್ಲ, ಇವರು ನಿಮ್ಮ ಅಳಿಯ ಆರ್ಯವರ್ಧನ್. ಏನ್ ಹೇಳ್ತಿದ್ಯಮ್ಮ? ಹಾಗಂತ ನಾನು ಹೇಳ್ತಾ ಇಲ್ಲ, ನಿನ್ನೆಯಿಂದ ನಾನೇ ಆರ್ಯವರ್ಧನ್ ಅಂತ ಇವನೇ ಹೇಳ್ಕೊಂಡು ಓಡಾಡ್ತಿದ್ದಾನೆ. ನಮ್ ಯಾರ ಮಾತನ್ನು ಕೇಳೋಕ್ ರೆಡಿನೇ ಇಲ್ಲ ಇವನು. ನಾನೇ ಆರ್ಯವರ್ಧನ್ ಅಂತ ಕೂಗಾಡಿ ಕೊನೆಗೆ ನಮ್ಮಿಂದ ಕಂಟ್ರೋಲ್ ಮಾಡಕ್ಕಾಗದೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟು
ಮಲಗಿಸಿದ್ದಾಯ್ತು. ಇವನು ಯಾಕೆ ಹಾಗೆ ಹೇಳ್ತಿದ್ದಾನೆ ಅಂತ ಗೊತ್ತಾ ನಿಮ್ಗೆ? ಎಲ್ಲ ನಿಮ್ಮ ಮಗಳಿಂದಾನೆ. ನೀವೆಲ್ಲ ಇವನ್ನ ನೋಡಿದ್ರೆ ಆರ್ಯವರ್ಧನ್ ಅವರೇ ನೆನಪಿಗೆ ಬರ್ತಾರೆ ಅಂತ ಹೇಳಿ ಹೇಳಿ ಅವನ ತಲೆಗೆ ತುಂಬಿಸಿದ್ದೀರಾ. ಅದಕ್ಕೆ ಇವನು ಹೀಗೆ ಆಡ್ತಿರೋದು. ನೋಡಿ, ನಾವು ಬೇಕಂತ ಅವ್ರ ತಲೆಯಲ್ಲಿ ಏನೂ ತುಂಬಿಲ್ಲ. ನಾವು ಯಾವತ್ತೂ ನೀವು ಆರ್ಯವರ್ಧನ್ ಅವ್ರನ್ನ ನೆನಪಿಸ್ತೀರಾ ಅಂತ ನಾವು ಹೇಳೇ ಇಲ್ಲ. ನೀವು ನೋಡಿದ್ರೆ ಇದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳ್ತಿರೋದು ನಮಗೆ ತುಂಬ ಬೇಜಾರಾಗ್ತಿದೆ. ಪುಷ್ಪ, ಅಮ್ಮ, ಏನಮ್ಮ ಇದೆಲ್ಲ? ಸಂಜು ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಆರಾಧನಾ, ಬಾಮ್ಮ. ಅಜ್ಜಯ್ಯ, ಎಲ್ಲೋದ್ರು ಇವರು? ಅಜ್ಜಯ್ಯ, ಅವರ ಅಪ್ಪ ಅಮ್ಮ ಬಂದ್ರಲ್ಲ, ಎಲ್ಲಿ? ಅವ್ರು ಕಾಣ್ತಾನೆ ಇಲ್ಲ. ಅವ್ರನ್ನ ಆರಾಧನಾ ಅವರು ಮ್ಯಾಲಿನ ಕೋಲಿಗೆ ಕರ್ಕೊಂಡೋಗ್ಯಾರ್ರಿ. ಸರಿ ಅಜ್ಜಯ್ಯ. ಇಲ್ಲಿ ನಡೆದಿರೋದನ್ನೆಲ್ಲ ಅಪ್ಪ ಅಮ್ಮನ ಹತ್ರ ಅವ್ರು ಹೇಳಿದ್ರೆ ಅವ್ರು ಏನು ಅನ್ಕೋತಾರೋ. ಇಬ್ಬರು ತುಂಬಾ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಇಷ್ಟು ದಿವಸ ಆಫೀಸ್ಗೆ ನಿಯರ್ ಬೈ ಪ್ಲೇಸಸ್ಸಲ್ಲೇ ಕರೆಸ್ಕೋತಾ ಇದ್ರು. ಈಗ ಯಾರೋ ಹೊಸ ಜಾಗಕ್ಕೆ ಕರೆಸ್ಕೊಂಡಿದಾರಲ್ಲ, ಯಾವ ಜಾಗ ಇದು? ಮೀರಾಜಿ, ನಾನೇ ಮೀರಾಜಿ, ನಾನೇ. ಬನ್ನಿ 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 ಬೇಗ. ಇದು ಯಾವ ಜಾಗ ಜೆಂಡೆ? ನಾ ಹೇಳ್ತೀನಿ, ಬನ್ನಿ ಬನ್ನಿ ಬೇಗ ಕೂತ್ಕೊಳ್ಳಿ, ಬನ್ನಿ. ಜೆಂಡೆ, ನಿಮ್ಮ ಹತ್ರ ಏನೇ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ರು ಪ್ಲೀಸ್ ಅದನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಥರ ನನ್ನ ಕನ್ಫ್ಯೂಷನಲ್ಲಿ ಇಟ್ಟು ತಮಾಷೆ ನೋಡಬೇಡಿ. ತಮಾಷೆನ? ವರ್ಧನ್ ಸಂಸ್ಥೆ ವೈಸ್ ಪ್ರೆಸಿಡೆಂಟ್ ಜೊತೆ ತಮಾಷೆನ? ಜೆಂಡೆ, ನಿಮ್ಮನ್ನ ಯಾವುದೇ ಕನ್ಫ್ಯೂಷನ್ ಅಲ್ಲಿ ಇಡೋ ಉದ್ದೇಶ ನನಗಿಲ್ಲ. ಮತ್ತಿದೆಲ್ಲ ಇದು ಯಾಕೆ ಅಂತ ನಾನು ಹೇಳ್ತೀನಿ. ಮೀರಾಜಿ, ನೀವು ಒಂದಂತೂ ಒಪ್ಪಲೇಬೇಕು. ನಾನಿರೋದೇ ಆರ್ಯನ್ಗೋಸ್ಕರ ಮೀರಾಜಿ. ಮೊದಲು ನಾನು ತುಂಬ ಕೆಟ್ಟ ಕೆಲಸಗಳನ್ನು ಮಾಡಿದ್ದೀನಿ, ಅದು ನಿಮಗೂ ಗೊತ್ತು. ಅದನ್ನೆಲ್ಲ ಮಾಡಿದ್ದು ಯಾರಿಗೋಸ್ಕರ ಹೇಳಿ? ಆರ್ಯನ್ಗೋಸ್ಕರ. ವರ್ಧನ್ ಸಂಸ್ಥೆ ಒಡೆಯ ರಾಜವರ್ಧನ್ ಇದ್ರಲ್ಲ, ಗೊತ್ತಲ್ಲ ನಿಮಗೂ. ಅವರು ಆರ್ಯ ಸರ್ನ ಚಾಲಕನಾಗಿ ಮಾಡಿಟ್ಕೋದ್ರು, ಮಾಲೀಕನ ಮಾಡಲೇ ಇಲ್ಲ. ಈಗಲೂ ಅದು ಹಾಗೇ ಆಗತ್ತೆ. ಆರ್ಯ ಸರ್ನ ಆ ಮನೆಯವರು ಏನೋ ಮಾಡಿದ್ದಾರೆ ಮೀರಾಜಿ. ವಾಟ್? ಮನೆಯವರ? ಅದು ತಾನು ಯಾರು ಅಂತ ನಿಮ್ಗೆ ಹೇಳಿರ್ಬೇಕಲ್ವಾ? ಅವಳು ಇನ್ಯಾರು ಅಲ್ಲ, ರಾಜನಂದಿನಿ. ವರ್ಧನ್ ಸಂಸ್ಥೆಯ ಒಡೆಯ ರಾಜವರ್ಧನ್ ಅವರ ಏಕೈಕ ಮಗಳು ರಾಜನಂದಿನಿ. ಏನನ್ನು ಇದೆಲ್ಲ? ಇಂಥ ಸಮಯದಲ್ಲಿ ಇಂಥ ಸಮಸ್ಯೆಗಳು ಬರಬೇಕಾ? ಅಮ್ಮ, ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಅವ್ರು ಬೇರೆ ಯಾರೋ ಹೇಳಿರೋದನ್ನ ತಲೆಗೆ ಹಚ್ಕೊಂಡಿದ್ದಾರೆ ಅಷ್ಟೇ. ಬಿಡು ಅದನ್ನ. ಯಾರು ಅಲ್ವಂತೆ ಕಣೆ, ಅವ್ರ ತಲೆಗಿದ್ದನಲ್ಲ. ಪುಷ್ಪ, ಅವ್ರನ್ನ
ಅವ್ರನ್ನ ಟ್ರೀಟ್ ಮಾಡೋ ಡಾಕ್ಟ್ರೇ ಇದನ್ನೆಲ್ಲ ಹೇಳಿದ್ರು ಅಂತ ಸಂಜು ಬ್ರದರ್ ಹೇಳಿದ್ರಲ್ಲ, ಒಂದ್ಸಲ ಡಾಕ್ಟರ್ನ ಕರೆಸ್ಬಿಟ್ರೆ? ಯಾ ಯು ಆರ್ ರೈಟ್. ಕಾಲ್ ಹಿಮ್ ಹರ್ಷ. ಹೌದು ಹರ್ಷ ಅವರೇ, ಕಾಲ್ ಮಾಡಿ. ನಾವು ಅವ್ರನ್ನ ಹೋಗಿ ಕೇಳಿದಾಗ ಟ್ರೀಟ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು. ವಿಶು ಒಬ್ಬನೇ ಹೋದಾಗ ಇನ್ನೇನು ಹೇಳಕ್ ಸಾಧ್ಯ? ನೀವು ಫೋನ್ ಮಾಡಿ ಕರೆಸಿ. ನೀವು ಬಂದಿರೋ ಹೊತ್ತಿಗೆ ಹೀಗೆಲ್ಲ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸಂಜು ಯಾಕೆ ಹೀಗೆ ಆಡ್ತಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ಅಯ್ಯೋ, ನೀವ್ಯಾಕಮ್ಮ ಕ್ಷಮೆ ಕೇಳ್ತೀರಾ? ಅನು ಇಲ್ಲಿ ಹೇಗಿದ್ದಾಳೆ ಅನ್ನೋ ಸಂಕಟ ನಿಮ್ಮಲ್ಲಿ ಶುರು ಆಗಿರ್ಬೋದು. ಇಂಥ ಪರಿಸ್ಥಿತಿಲಿ ಹೀಗೆಲ್ಲ ಆಗ್ತಿದೆ ಅನ್ನೋ ಬೇಸರ ನನಗೂ ಇದೆ. ಆದ್ರೆ ಅನು ನನ್ನ ಮಗಳು. ಅವಳನ್ನ ಹೇಗೆ ನೋಡ್ಕೊಳ್ಬೇಕೋ ಹಾಗೆ ನೋಡ್ಕೊಳ್ತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಿಲ್ಲ. ನೀವು ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಅಮ್ಮ. ನಿಮ್ಮ ನೋವಿಂದ ನಮ್ಮನ್ನ ದೂರ ಇಟ್ಟು ನಮ್ಮನ್ನ ಹೊರಗ್ನವ್ರಾಗಿ ನೋಡಬೇಡಿ ಪ್ಲೀಸ್. ಚಿಚೆ, ಹಾಗಲ್ಲ ನಾನು ಹೇಳಿದ್ದು. ಅನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಆ ಕಥೆನ ನಿಮ್ಗೆ ಹೇಳಿಲ್ವಾ ಅವಳು? ಜೇಂಡೆ, ನೀವು ನನಗೆ ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಈಗ. ನಿಮ್ಗೆ ಅವಳು ಹಾಗೆ ಹೇಳಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವೆಲ್ಲ ಒಂದಾದ್ರಿ. ಆರ್ಯ ಸರ್ನ ನನ್ನನ್ನ ಬೇರೆ ಮಾಡಿದ್ರಿ. ಕಾಲಚಕ್ರ ಬದಲಾಗಿದೆ ಮೀರಾಜಿ. ಆರ್ಯ ಸಾರು ಮತ್ತೆ ಬರ್ತಾರೆ. ಆದರೆ ಈ ಸಲ ಶಾಸಕನಾಗಲ್ಲ, ಮಾಲೀಕನಾಗಿ, ಚಕ್ರವರ್ತಿಯಾಗಿ. ಅದಕ್ಕೆ ಗುಟ್ಟಾಗಿ ಅವ್ರಿಗೋಸ್ಕರ ನಾ ಏನೆಲ್ಲ ಮಾಡ್ತಾ ಇದ್ದೀನಿ ಗೊತ್ತಾ? ಒಂದ್ ನಿಮಿಷ, ಇದು ವರ್ಧನ್ ಸಂಸ್ಥೆ ಸೀಲ್ ಅಲ್ವಾ? ಇಲ್ಲಿ ಸೈನ್ ಮಾಡಿ ಮೀರಾಜಿ. ಆರ್ಯ ಸರ್ ಅವ್ರು ಕಟ್ಟು ಬೆಳೆಸಿದ ಸಂಸ್ಥೆ ಅವ್ರ ಪಾಲಾಗಬೇಕು ಅಂತಂದ್ರೆ ನೀವು ಸೈನ್ ಮಾಡಿ ಮೀರಾಜಿ. ನೋ ಜೇಂಡೆ, ಈ ಥರ ಖಾಲಿ ಬಾಂಡ್ ಪೇಪರ್ಸ್ ಮೇಲೆಲ್ಲ ನಾನು ಯಾವತ್ತೂ ಸೈನ್ ಮಾಡಲ್ಲ. ನಿಮ್ಗೆ ಆರ್ಯ ಸರ್ಗಿಂತ ಇದೇ ಹೆಚ್ಚಾ? ಹೇಳಿ, ನೀವು ಸೈನ್ ಮಾಡಿ. ಆರ್ಯ ಸರ್ನ ನಿಮ್ಮ ಕಣ್ಮುಂದೆ ಅದೇ ಚಕ್ರವರ್ತಿಯಾಗಿ ನಿಲ್ಲಿಸ್ತೀನಿ. ಮೀರಾಜಿ, ನೀವೀಗ ಸೈನ್ ಮಾಡದೆ ಹೋದ್ರೆ ಅವ್ರ ಮನೆಯವರು ಆರ್ಯ ಸರ್ನ ಯಾವತ್ತೂ ಬೆಳಕಿಗೆ ಬರೋದಕ್ಕೆ ಬಿಡೋದಿಲ್ಲ. ಹೇಗೆ ನಿಮ್ಮೆಲ್ಲರ ಮುಂದೆ ಆರ್ಯನ ವಿಲನ್ ಆಗಿ ತೋರಿಸ್ಬಿಟ್ರಲ್ಲ, ನೀವು ನಂಬಿಟ್ರಿ. ಅವ್ರ ವಿಲನ್ ಅಲ್ಲ, ಅವ್ರು ನಮ್ಮ ಹೀರೋ. ಇನ್ನೋಸೆಂಟ್ ಮೀರಾಜಿ, ಇನ್ನೋಸೆಂಟ್ ಹೀರೋ. ನಾನೇನೇ ಮಾಡಿದ್ರು ಆರ್ಯ ಸರ್ಗೋಸ್ಕರ. ನಿಮ್ ಈ ಒಂದು ಸಹಿ ಆರ್ಯ ಸರ್ನ ಮತ್ತೆ ಕರೆಸುತ್ತೆ ಅಂತಂದ್ರೆ ಯಾಕೆ ಸೈನ್ ಮಾಡಬಾರ್ದು ಮೀರಾಜಿ?
ಥ್ಯಾಂಕ್ ಯು ಮಿರಾಜಿ, ಥ್ಯಾಂಕ್ ಯು. ಬಟ್ ಇದರಲ್ಲಿ ಏನು ಟೈಪ್ ಆಗುತ್ತೆ ಅನ್ನೋದನ್ನು ನನಗೆ ಕಳಿಸ್ಬೇಕು. ರೆಡಿ ಇದೆ ಮಿರಾಜಿ, ಪ್ರಿಂಟ್ ಮಾಡಿಸಿಲ್ಲ ಅಷ್ಟೇ. ಹೋಗ್ತಾ ಪ್ರಿಂಟ್ ಮಾಡಿಸ್ಕೊಂಡು ಶಾರದಮ್ಮನವ್ರು ಸಹಿ ತಗೋತೀನಿ. ಮತ್ತು ಇನ್ನೊಂದು ವಿಷಯ, ಆರಿನ ನಂತರ ಏನೆಲ್ಲ ಹೊಸ ಉದ್ಯಮಗಳು ಶುರುವಾಗಿದ್ದಾವೋ ಅವೆಲ್ಲ ಆರಿನ ಹೆಸರಿಗೆ ಆಗಬೇಕು ಅಂತ ಬರೆಸ್ತೀನಿ. ಓಕೆನಾ?